ವಿಶ್ವ ಜೊತೆ ನನ್ ಮದ್ವೆ ಆಗಿದೆ. ನೀವೇ ನಿಮ್ ಕೈಯಲ್ಲಿ ದಾರಿ ಎಳೆದಿದ್ದೀರ ಅನ್ನೋದನ್ನ ಮರೆಸ್ಬಿಟ್ರ? ಹೌದು, ಆ ಪಾಪಕ್ಕೋಸ್ಕರನೇ ಅವರು ನಿನಗೆ ವಿಚ್ಛೇದನ ಕೊಟ್ಟಿರೋದು. ಬಾಯಿ ಮುಚ್ಕೊಂಡು ನಡಿ. ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ನೀವಲ್ಲ, ಕೋರ್ಟ್. ನನಗೆ ಎದುರವಾದಸ್ಯ ಅವಿವೇಕಿ. ಪೂರ್ಣ, ಯೋಗ್ಯತೆ ಹೇಳ್ದಾರ್ತಕ್ಕಂಥ ನಿಮ್ಮಂತವ್ರು ಇಂಥ ದೇವರ ಗುಡಿಲೆಲ್ಲ ಕಾಯಕ್ಕಿಲ್ಲ. ನಿನ್ನಂಥ ಪಾಪಿ ಮಕ್ಕಳನ್ನ ಇನ್ನೂ ಜೊತೆಲಿಟ್ಕೊಂಡು ಸಾಕ್ತಾ ಇದ್ದಾನೆ ಈ ಹಾಳು ಶಾಸ್ತ್ರಿ ಅಂತ ಇಡೀ ಜನ ನನ್ನ ನೋಡಿ ನಕ್ಕರೂ ಪರವಾಗಿಲ್ಲ. ನಿನ್ನನ್ನು ಹೆತ್ತ ತಪ್ಪಿಗೆ ನಾನು ದೇವಕಿ ಇಬ್ರು ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಬಿಡ್ತೀವಿ. ಪೂರ್ಣ, ಈ ಮನೆಯಲ್ಲಿ ಇರಬಾರ್ದು ಅನ್ನೋದೇ ನಿನ್ನ ಆಸೆ ಅಲ್ವೇನೋ? ಸರಿ, ಹಾಗಾದ್ರೆ ವಿಶಾಖ ಈ ಮನೆಯಲ್ಲಿ ಇರೋದಿಲ್ಲ. ಅವಳು ಮನೆಯಿಂದ ಹೊರಗಡೆ ಹೋಗ್ತಾಳೆ, ಜೀವಂತವಾಗಲ್ಲ, ಹೆಣವಾಗಿ. ಅಲ್ವೇನೋ? ಇದೆ ಬಾಯಿಲಿ ಹೆಣವಾಗೆ ಹೋಗು. ಅವನದನ್ನು ನೋಡಿ ಸಂತೋಷ ಪಡ್ಲಿ, ತೃಪ್ತಿ ಪಡ್ಲಿ, ಅವನಿಗೆ ಸಂತೋಷ ಆಗ್ಲಿ, ಖುಷಿ ಆಗ್ಲಿ. ಸುಮ್ಮನೆ ನಿಂತ್ಕೋ, ಮಾತಾಡ್ಬೇಡ ನೀ. ಜೀವಂತವಾಗಿರ್ಬೇಡ, ಹೊಟ್ಟೋಗು. ಯಾವುದೋ ಬೀದಿಲ್ ಬಿದ್ದ ಭಿಕಾರಿ ಹೆಣ್ಣಿಗೋಸ್ಕರ ಮನೆ ಸೊಸೆನ ಸಾಯಿಸಿದ್ರು ಅನ್ನೋ ಕಳಂಕ ಅಪವಾದ ಈ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಮೆತ್ಕೊಳ್ಳುತ್ತೆ. ಇವೆಲ್ಲ ಜೈಲಿಗೆ ಹೋಗ್ತೀರಾ, ಜೈಲಿಗೆ. ಧರ್ಮಾಧಿಕಾರಿಗಳ ಕುಟುಂಬದ ಮಾನ ಮರ್ಯಾದೆ ಗೌರವ ಬೀದಿ ಬೀದಿನಲ್ಲಿ ಹರಾಜಾಗುತ್ತೆ. ಓಹೋ, ಆ ಕಾರಣಕ್ಕೋಸ್ಕರ ಅಂದ್ರೆ
ಧರ್ಮಾಧಿಕಾರಿಗಳ ವಂಶ ಅವಮಾನ ಪಡ್ಲಿ, ಅವರು ಬೀದಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ ನೀನು ಈ ಒಳಗೆ ಬೆಂಕಿ ಹಚ್ಚಕ್ ಹೊರಟಿದ್ಯಾ ಅಲ್ಲ? ಅವಳು ಉಳಿದು ಇನ್ನೇನು ಸಾಧಿಸ್ಬೇಕು? ಅವಳು ಎಲ್ಲಿ ಹೋಗ್ತಾಳೋ? ಯಾರಿದ್ದಾರೆ ಅವಳಿಗೆ? ಬೀದಿ ಹೇಳ ಆಗೋದಕ್ಕಿಂತ ಇಲ್ಲೇ ಪ್ರಾಣ ಬಿಡ್ಲಿ ಬಿಡು. ಯಾರು ದಿಕ್ಕಿಲ್ದಿರೋ ಈ ಪಾಪಿ ಜೀವಕ್ಕೆ ಇವತ್ತಾದ್ರೂ ಮುಕ್ತಿ ಸಿಗ್ಲಿ ಕಣೋ, ಮುಕ್ತಿ ಸಿಗ್ಲಿ. ಅಜ್ಜಿ ಅಜ್ಜಿ ಬೇಡ, ಅಜ್ಜಿ 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 ಬಿಡಿ, ಅಜ್ಜಿ ಕುಡಿ, ಬೇಡ ಬಿಡಿ ನನ್ನನ್ನ. ವಿಶಾಖ, ಬೇರಿನಲ್ಲಿ ಬೆಳೆದಿರೋ ಮುಳ್ಳು ತಾನೇ ನಿಮ್ಗೆಲ್ಲ. ಅದಕ್ಕೆ ಅದಕ್ಕೆ ಇವಳನ್ನ ಸುಟ್ಟು ಹಾಕ್ತಾ ಇದ್ದೀನಿ. ಇಂಥ ಬದುಕು ಯಾಕಾದ್ರೂ ಬಾಳ್ಬೇಕು ಇವಳಿಗೆ. ಅಜ್ಜಿ ಬೇಡ, ಅಜ್ಜಿ. ಅಪ್ಪ ಅಪ್ಪ, ನೀವಾದ್ರೂ ಹೇಳಿಪ್ಪ, ನೀವಾದ್ರೂ ಹೇಳಿ. ವಿಶಾಖನ ಸಾಯಿಸ್ಬಿಡ್ತಾರೆ ಇವರು, ಬೇಡ ಅಂತ ಹೇಳಿಪ್ಪ. ಇಲ್ಲ, ನಾನು ಹೇಳೋದಿಲ್ಲ. ನಾನು ಅವ್ರನ್ನ ತಡೆಯೋದೂ ಇಲ್ಲ. ಇಂಥ ವಿಷದ ಮುಳ್ಳು ಈ ಭೂಮಿ ಮೇಲಿರೋದಕ್ಕೆ ಲಾಯಕ್ಕೆ ಇಲ್ಲ. ಸುಟ್ಟು ಬಿಡ್ಲಿ ಬಿಡು. ಇಷ್ಟು ದಿನ ಈ ಧರ್ಮಾಧಿಕಾರಿಗಳ ವಂಶ ಇವಳಿಂದ ಅನುಭವಿಸಿರೋ ನೋವು ಸಂತ ಸಾಕು. ಈಗಲಾದ್ರೂ ಈ ಶನಿ ಸಾವನಿಂದಾಗಿ ಅವರ ಮನಸ್ಸಿಗೆ ತೃಪ್ತಿ ಸಿಗ್ಲಿ, ಅವರ ದುಃಖ ಹರಿದು ಮುಕ್ತಿ ಸಿಗ್ಲಿ. ಯಾಕೆ ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ಬೇಲಿ ಮೇಲಿನ ಮುಳ್ಳನ್ನು ಸುಟ್ಟು ಹಾಕೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ನೀವು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಓಹೋ, ನೀವ್ ಹೀಗೆ ಹೆದರ್ಸೋದ್ರಿಂದ ನಿಮ್ಮ ಆಸೆಗಳೆಲ್ಲ ನೆರವೇರ್ಬಿಡುತ್ತೆ ಅಂತ ನೀವ್ ಅನ್ಕೊಂಡಿದ್ರೇನೋ? ಇಲ್ಲ, ನಿಮಗೆ ಅವಳನ್ನ ಸುಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಿಮ್ಗೆ ಅವಳ ಬಗ್ಗೆ ಮಮಕಾರ, ಪ್ರೀತಿ, ಆಸೆ, ಆಕಾಂಕ್ಷೆ ಎಲ್ಲ ಇದೆ. ನಿಮ್ಮ ಕೈಯಲ್ಲಾಗಲ್ಲ. ಪರವಾಗಿಲ್ಲ, ತೊಂದರೆನೇ ಇಲ್ಲ. ಇಲ್ಲಿ ಕೊಡು, ನಾನು ಇವಾಗ ಅವಳನ್ನು ಸುಟ್ಟು ಹಾಕ್ತೀನಿ. ಈಗಾಗಲೇ ನಾನು ಅವಳಿಗೆ ತರ್ಪಣ ಕೊಟ್ಟಾಗೋಗಿದೆ. ಉಳಿದಿದ್ದು ಷೋಡಶ ಸಂಸ್ಕಾರಗಳಲ್ಲಿ ಒಂದೇ ಸಂಸ್ಕಾರ, ಅಗ್ನಿ ಸಂಸ್ಕಾರ. ಅದನ್ನು ನಾನು ಇವಾಗ ಮಾಡ್ಬಿಡ್ತೀನಿ. ಏನ್ ಮಹಾ ಜನ ನನ್ನ ಅನ್ಬೋದು, ತಂದೆ ಮಗಳನ್ನೇ ಸುಟ್ಟು ಹಾಕ್ಬಿಟ್ಟ ಅಂತ ನಾನು ನೋಡಿ ನಗ್ಬೋದು. ಪರವಾಗಿಲ್ಲ, ನನಗೇನು ಬೇಸರ ಇಲ್ಲ. ಇನ್ನು ಕಾನೂನು ನನಗೆ ಶಿಕ್ಷೆ ಕೊಡ್ಬೋದು, ಸಂತೋಷವಾಗಿ ಅನುಭವಿಸ್ತೀನಿ. ಆದ್ರೆ ಒಂದು, ಇಷ್ಟು ದೊಡ್ಡ ಕುಟುಂಬದ ಕೀರ್ತಿ, ಗೌರವ, ಮಾನ, ಮರ್ಯಾದೆ ಇದನ್ನೆಲ್ಲ ಕಾಪಾಡದೆ ಅನ್ನೋ ಸಂತೃಪ್ತಿ ಇದೆಯಲ್ಲ, ಅದು ನನ್ನ ಜೊತೆ ಇರುತ್ತೆ. ಅಷ್ಟು ಸಾಕು ನನಗೆ. ಇವಳ ಸಾಯ್ಲಿ. ನನ್ನ ಮಾತು ನೀನು ಕೇಳು, ತಡಿಬೇಡ. ನನ್ನ ಇವತ್ತು ಸುಟ್ಟು ಹಾಕ್ಬಿಡ್ತೀನಿ.
ಮಾಡ್ತಿದ್ದೀರಾ ಮಾವ? ಏನ್ರೆ ಕೈ ಹೋಗೋದಕ್ಕೆ ಇವತ್ತು ನನ್ನನ್ನು ತಡಿಬೇಡಿ. ನಿಮಗೋಸ್ಕರ, ಈ ನಿಮ್ಮ ಸಂಸಾರಕ್ಕೋಸ್ಕರ ಪತ್ರ ಅವಳನ್ನು ನಾನು ಸುಟ್ಟು ಬಿಡ್ತೀನಿ, ಸುಟ್ಟು ಬಿಡ್ತೀನಿ. ಸಾಯ್ಲೆ ಮಾವ, ದಯವಿಟ್ಟು ದಯವಿಟ್ಟು ನನಗೋಸ್ಕರ ಮಾವ. ಅಳಿಯಂದ್ರೆ ನಾನು ಈ ಕೆಲಸ ಮಾಡಕ್ ಹೊರಟಿದ್ದು ನಿಮಗೋಸ್ಕರ. ಬನ್ನಿ ಬನ್ನಿ ನೀವು. ಕತೆ, ಚಿತ್ರಕತೆ, ಡೈಲಾಗ್ ಎಲ್ಲ ಬೊಮ್ಮಟಾಗಿತ್ತು. ಆದ್ರೂ ಫಿಲಂ ಫ್ಲಾಪ್ ಆಗೋಯ್ತಲ್ಲ ವಿಶಾಖ. ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಅಜ್ಜಿ, ವಿಶಾಖ, ಮುಂದೆ ಯಾವ್ದಾದ್ರು ಹೊಸ ಕತೆ ಹುಡುಕಿ. ಸಕ್ಸಸ್ ಸಿಕ್ಕಿದ್ರು ಸಿಗ್ಬೋದು. ಹಾ, ಹೇಳೋಕ್ ಮರ್ತೇ ಬಿಟ್ಟಿದ್ದೆ. ನಿಮ್ಮಿಬ್ರು ಆಕ್ಟಿಂಗ್ ಮಾತ್ರ ಸಿಂಪ್ಲಿ ಸೂಪರ್. ಅಜ್ಜಿ, ವಿಶಾಖ, ಹ್ಯಾಟ್ಸ್ ಆಫ್. ಗ್ರೇಟ್ ಗೋಯಿಂಗ್. ಕೀಪ್ ಇಟ್ ಅಪ್. ಈ ಮಗಳಿಗೆ ಜನ್ಮ ಕೊಟ್ಟು ತಂದೆಯಾಗಿ ಮನೆಯಲ್ಲಿ ನಿಮ್ಮ ಮುಂದೆ ನಾನು ನಿಂತ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾ ಇದೆ ತಾಯಿ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಅವಳು ಮಾಡಿದ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಹೇಳಿ? ಇದರಲ್ಲಿ ನಿಮ್ ತಪ್ಪೇನಿದೆ ಹೇಳಿ? ತಪ್ಪಿದೆ ತಾಯಿ. ಅವಳಿಗೆ ಜನ್ಮ ಕೊಟ್ಟು ತಂದೆಯಾಗಿ ಅವಳಿಗೆ ನಯ, ವಿನಯ, ಸಂಸ್ಕಾರ ಇದ್ಯಾವುದು ಕಲಿಸ್ಕೊಡ್ಲಿಲ್ಲ ಅಂತ ಚೆನ್ನಾಗಿ ಈಗಾಗಲೇ ನನ್ನ ಬಗ್ಗೆ ಆಡ್ಕೊಳ್ತೇನೆ. ಹೆಣ್ಣು ಕುಲಕ್ಕೆ ಅವಮಾನ ಆಗೋ ರೀತಿ ನಡ್ಕೊಳ್ತಾ ಇದ್ರು. ಇದನ್ನೆಲ್ಲ ನಾನು ಯಾಕೆ ನೋಡ್ತಾ ಇದ್ದೀನಿ? ಸಾವು ನನ್ನ ಹತ್ರ ಇನ್ನೂ ಯಾತಕ್ಕೆ ಬರ್ಲಿಲ್ಲ ಅಂತ ದುಃಖ ಆಗ್ತಾ ಇದೆ. ಯಾರೋ ಮಾಡಿದ ಪಾಪಕ್ಕೆ ಬೇರೆಯವ್ರು ಹೇಗ್ ಹೊಣೆ ಹಾಕ್ತಾರೆ ಹೇಳಿ? ಒಟ್ನಲ್ಲಿ ನಮ್ಮ ಮನೆ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಅಂದ್ಕೋಬೇಕಷ್ಟೆ. ಪಾಪ ಮಾಡಿರೋದು ನಾನೇ. ನಾನು ಮಾಡಿದ ಪಾಪದ ಫಲನ ಪಾಪ ಇವತ್ತು ನಮ್ಮ ಕೂಸು ಅನುಭವಿಸ್ತಾ ಇದೆ. ಇದಾಗೋದು ಬೇಡ. ವಿಶಾಖನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ.
ಇನ್ನು ಮುಂದೆ ಈ ಮನೆಗೆ ಅವಳಿಂದ ಯಾವುದೇ ತರ ತೊಂದರೆ ಆಗದೋರ ತರ ನಾನು ನೋಡ್ಕೊಳ್ತೀನಿ. ನಾನೇನ್ ಬರ್ತೀನಿ. ಅದ್ ಸಾಧ್ಯ ಇಲ್ಲ ಶಾಸ್ತ್ರಿಗಳೇ. ಕಾನೂನು ಅವಳ ಪರವಾಗೇ ಇದೆ. ಧರ್ಮ ನಮ್ಮ ಪರ ಇದೆ. ಅವಳು ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಮನೆಯವರೆಲ್ಲ ಜೈಲ್ ಹೋಗೋ ಪರಿಸ್ಥಿತಿ ಬರುತ್ತೆ. ಧರ್ಮಾಧಿಕಾರಿಗಳ ಮನೆಯಲ್ಲಿ ಹೀಗೆ ಅಂತ ಜನ ಆಡ್ಕೊಳ್ತಾರೆ. ಮನಸ್ಸಿಗೆ ತಗೊಳ್ಬೇಡಿ ದಯವಿಟ್ಟು. ಮಗಳ ಮಾಡಿರೋ ಅನ್ಯಾಯ ಹೃದಯಕ್ಕೆ ನೋವಾಗ್ತಾ ಇದೆ ಅಳಿ ಅಂದ್ರೆ ಮನಸ್ಸಿಗೆ ತಗೋಬೇಡ ಅಂದ್ರೆ ಹಾಗೆ ಹೇಳಿ. ಹುಟ್ಟದ ಆರೋಗ್ಯವಾಗಿ ನನ್ನ ಕೂಸು ಕಣ್ಣೀರಲ್ಲೇ ಕೈ ತೊಳಿತು. ಆ ಮಗು ಮುಖದಲ್ಲಿ ನಗು ನೋಡೋದಷ್ಟೇ ನನ್ನ ಉದ್ದೇಶ ಅಳಿಯುತ್ತೆ. ಈ ಜೀವಕ್ಕೆ ಇನ್ನೇನೂ ಬೇಡ. ನಾವು ಅದನ್ನೇ ಬಯಸ್ತೀವಿ ಶಾಸ್ತ್ರಿಗಳೇ. ಆದ್ರೆ ವಿಶಾಖ ಕಾನೂನು ತನ್ನ ಪರವಾಗಿದೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಮನುಷ್ಯತ್ವ ಇಲ್ದಿರೋ ಹಾಗೆ ವರ್ತಿಸ್ತಾ ಇದ್ದಾಳಲ್ಲ. ಹೌದು ಮಾವ, ವಿಶಾಖ ನಾವು ಅಂದ್ಕೊಂಡಿದ್ದಕ್ಕಿಂತ ಅಪಾಯಕಾರಿಯಾಗಿ ಬದಲಾಗಿದ್ದಾಳೆ. ಅವಳ ವಿರುದ್ಧವಾಗಿ ಯಾವುದೇ ತೀರ್ಮಾನ ಕೈಗೊಳ್ಳೋದಕ್ಕಾಗೋದಿಲ್ಲ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ ಶಾಸ್ತ್ರಿಗಳೇ. ಹೇಳಿ. ಸುಭದ್ರಮ್ನವರು ಇಲ್ಲೇ ಇದ್ರೆ ವಿಶಾಖನ್ ಪರ ವಹಿಸ್ಕೊಂಡು ಮತ್ತೇನಾದ್ರೂ ಅನಾಹುತ ಮಾಡಕ್ ನೋಡ್ತಾರೆ. ಅದಕ್ಕೆ ನೀವು ಅವರನ್ನ ಈ ಮನೆಯಿಂದ ಕರ್ಕೊಂಡು ಹೋದ್ರೆ ಒಳ್ಳೇದಾಗತ್ತೆ. ವಿಶಾಖ, ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಅವರೆಲ್ಲರೂ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡಿ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನೀನ್ ತಲೆ ಕೆಡಿಸ್ಕೋಬೇಡ. ಹೊರಡಿ. ಎಲ್ವಾ ಪೂರ್ಣ? ನೀವು 2 ದಿನ ಇಲ್ಲಿದ್ದು ಬರ್ತೀನಿ ಅಂತ ಬಂದು ಈ ಮನೆಗೆ ಸಾಕಷ್ಟು ಪುಣ್ಯ ಮಾಡಿದ್ದೀರಾ. ಆ ಪುಣ್ಯದ ಭಾರದಲ್ಲಿ ಅವರೆಲ್ಲರೂ ಮುಳುಗುತ್ತಾ ಇದ್ದಾರೆ. ಅವರು ಮುಳುಗಿ ಉಸಿರು ಕಟ್ಟಿ ಸಾಯೋದಕ್ಕೆ ಮುಂಚೆ ತಾವು ದಯವಿಟ್ಟು ತಮ್ಮ ಬಟ್ಟೆ ಬರೆ ಏನೇನಿದೆಯೋ ಅದನ್ನು ತಗೊಂಡು ಹೊರಡಿ. ಇಲ್ಲ, ನಾನು ಎಲ್ಗೂ ಬರಲ್ಲ. ಆಗ ಹೇಳೋ ಹಾಗೆ ಇಲ್ಲ. ಈಗ ಈ ನಿಮಿಷದಲ್ಲಿ ಅಷ್ಟೇ ಯಾಕೆ, ಈ ಕ್ಷಣದಲ್ಲಿ ನೀವು ನನ್ನ ಜೊತೆ ಮನೆಗೆ ಬರ್ತಾ ಇದ್ದೀರಾ. ಅರ್ಥ ಆಯ್ತಾ? ಅಪ್ಪ, ಅಜ್ಜಿ ಇಲ್ಲೇ ಇರ್ತಾರೆ, ಅವ್ರೆಲ್ಲಿಗೂ ಬರಲ್ಲ. ಅವರಿದ್ರವೇ ಯಾರು ನೀನು? ನನಗೂ ನಿನಗೂ ಏನು ಸಂಬಂಧ?
ನನ್ನ ಎದುರಿಗೆ ನಿಂತು ಮಾತಾಡೋಷ್ಟು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ನಿನಗೆ ಹೇಗೆ ಬರುತ್ತೆ? ಇದುವರೆಗೂ ನೀನು ನೋಡಿರೋ ಪೂರ್ಣಚಂದ್ರ ಶಾಸ್ತ್ರಿ ಬೇರೆ. ಇನ್ನು ಒಂದು ಮಾತು ಹೆಚ್ಚಿಗೆ ಆಡಿದ್ರು ನೀನು ನೋಡೋ ಪೂರ್ಣಚಂದ್ರ ಶಾಸ್ತ್ರಿನೇ ಬೇರೆ ಅನ್ನೋದನ್ನ ನಾನು ನಿರೂಪಿಸಿ ತೋರಿಸ್ಬೇಕಾಗತ್ತೆ.